ಪುರುಷನ ಸರ್ವಾಂಗೀಣ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಮಹತ್ವದಾಗಿದೆ. ಶಾಸಕ ಎಸ್. ಮುನಿರಾಜು. ಭಾರತೀಯ ಸನಾತನ ಹಿಂದೂ ಧರ್ಮದಲ್ಲಿ ದೇವತೆಯ ಸ್ವರೂಪಗಳು ತಾಯಿಯೇ ದೇವರಾಗಿ ಬಿಟ್ಲು. ಶಾಂತ ಸ್ವರೂಪಿ, ಮಮತಾಮಯಿ, ಕರುಣೆ, ವಾತ್ಸಲ್ಯದ ಅರುಣಿ, ಜೀವನ ವೀಣೆಯ ತಂತಿ, ಹೀಗೆ ಬದುಕೆ ಸಾಕೆನಿಸುವಾಗ ನಮ್ಮ ಜೀವನದುದ್ದಕ್ಕೂ ಜೊತೆಯಾಗಿ ನಿಂತು ಹಿತವಾಗಿ ಬಾಳುತ್ತೀಡುವ ಮಹಾಸ್ವರೂಪಿಯವರು ನಮ್ಮ ಮಹಿಳೆಯರು ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್. ಮುನಿರಾಜು ಹೇಳಿದರು. ಅವರು ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಮುಖಂಡ, ಸಮೃದ್ಧಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ದಿನೇಶ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸವಿತಾ ದಿನೇಶ್ ರವರ ನೇತೃತ್ವದಲ್ಲಿ ಹಾಗೂ ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಅಧ್ಯಕ್ಷ ನರಸಿಂಹಮೂರ್ತಿ, ಮಂಗಳ ವಾಟರ್ ಮಾಜಿ ಅಧ್ಯಕ್ಷ ನಾಗೇಶ್, ಕಂಪ್ಯೂಟರ್ ವಿಜಯಕುಮಾರ್ ಇವರುಗಳ ಸಮ್ಮುಖದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಸಮೃದ್ಧಿ ಫೌಂಡೇಶನ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ನಂತರ ತಾಯಿ ಸಂಸಾರದ ಭಾರವನ್ನೆಲ್ಲ ಹೊತ್ತು ಗಂಡ ಮಕ್ಕಳಿಗಾಗಿ ತನ್ನ ಆಸೆ ಕನಸುಗಳನ್ನು ತ್ಯಾಗ ಮಾಡಿ ಕೆಟ್ಟ ಮಕ್ಕಳು ಜನಿಸಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟಲಾರಳು. ತಾಯಿ ಇದ್ರೆ ಮಾತ್ರ ಬಂಧು ಬಳಗ ಎಲ್ಲ ಬಾಂಧವ್ಯಗಳು ಮುಖ್ಯ, ಜೀವಾಳ ತಾಯಿ ಎಂದು ನೆನೆದು ಜನರನ್ನು ಉದ್ದೇಶಿಸಿ ಶಾಸಕ ಎಸ್. ಮುನಿರಾಜು ಮಾತನಾಡಿದರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಹಿರಿಯ ನಾಯಕಿ ಹಾಗೂ ಶಾಸಕ ಧರ್ಮಪತ್ನಿ ಸುಜಾತಾ ಮುನಿರಾಜು ಅವರು ಮಾತನಾಡಿದರು. ಸಮೃದ್ಧಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ದಿನೇಶ್ ಸರ್ವರಿಗೂ ಸ್ವಾಗತಿಸಿದರು. ಖ್ಯಾತ ಜಾನಪದ ಗಾಯಕ ಕುಣಿಗಲ್ ರಾಮಚಂದ್ರ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಈ ವೇಳೆ ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಪೌರ ಕಾರ್ಮಿಕರಿಗೆ ಮತ್ತು ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಸಾಧಕಿಯರಿಗೆ ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಸುಜಾತಾ ಮುನಿರಾಜು ಅವರು ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿ ನಿಂತಿರ್ತಕ್ಕಂಥ ದಿನೇಶ್ ಅವರ ಶ್ರೀಮತಿಯವರಾದಂಥ ಕವಿತಾ ದಿನೇಶ್ ಅವರು, ಈ ವಾರ್ಡ್ನ ಅಧ್ಯಕ್ಷ ಆದಂಥ ನರಸಿಂಹಮೂರ್ತಿ ಅವರು, ದಿನೇಶ್ ಅವರು, ನಾಗೇಶ್ ಅವರು, ನರಸಿಂಹಣ್ಣವರು, ಹರೀಶ್ ಅವರು, ಏಳುಮಲೆಯವರು, ನಮ್ಮ ಸಂತು ಅವರು, ರಾಮಿ ಅವರು, ಈ ವಾರ್ಡ್ನ ಅನೇಕ ಪ್ರಮುಖರು ಸೇರಿದ್ದಾರೆ. ಇದರೊಟ್ಟಿಗೆ ಪೊಲೀಸ್ ಇಲಾಖೆಯಿಂದ ಶ್ರೀಮತಿ ರೋಹಿಣಿ ಅವರು ಬಂದಿದ್ದಾರೆ. ನಮ್ಮ ಮಹಿಳಾ ಮುಖಂಡರಾದ ರೇಣುಕಾ ಅವರು, ಈ ವಾರ್ಡ್ನ ಅಧ್ಯಕ್ಷ ಆದಂಥ ಮಂಜುಳಮ್ಮರು, ಅದರೊಟ್ಟಿಗೆ ಚುನಾವಣೆ ಸಂದರ್ಭದಲ್ಲಿ ಈ ಭಾಗನ ನನ್ನ ಚಿಕ್ಕಡಿಯರಾದಂಥ ಗುರುಸೆಲ್ ಅವರು, ನನ್ನ ಚಿಕ್ಕ ಮಗಳಾದಂಥ ರೇಷ್ಮಾ ಅವರು ಜವಾಬ್ದಾರಿ ತಗೊಂಡಿದ್ರು. ಅದಕ್ಕೆ ಈ ಭಾಗದಲ್ಲಿ ಯಾವುದೇ ಗೃಹಪ್ರವೇಶ ಆಗಲಿ, ಮದುವೆ ಆಗಲಿ, ಆ ಬಾಂಧವ್ಯನ ಇವತ್ತು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಅವ್ರನ್ನೂ ಕರೆದಿದ್ದಾರೆ. ಮಹಿಳೆಯರಿಗೆ ನಾವು ಯಾವ ರೀತಿ ಬಿರುದು ಕೊಟ್ಟರೂ ಸಾಲದು. ಪ್ರಪಂಚದಲ್ಲಿ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಿಷನ್ ರೀತಿ ಕೆಲಸ ಮಾಡೋದು ಯಾವ್ದಾದ್ರು ಒಂದು ವಸ್ತು ಇದ್ರೆ ನಮ್ಮ ಹೆಣ್ಮಕ್ಳು. ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಯಜಮಾನ್ರಿಗೆ ರೆಡಿ ಮಾಡಿ ಅವ್ರನ್ನ ಕಾರ್ಖಾನೆಗೋ ಕೆಲಸಕ್ಕೋ ವ್ಯಾಪಾರಕ್ಕೋ ಕಳಿಸ್ಬೇಕು. ಅದರೊಟ್ಟಿಗೆ ಮತ್ತೆ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು, ಸಂಜೆಗೆ ತಿಂಡಿ ರೆಡಿ ಮಾಡಬೇಕು, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಇದೆಲ್ಲ ಆದಮೇಲೆ ಶುಕ್ರವಾರನೋ ಮಂಗಳವಾರನೋ ಉಪವಾಸ ವ್ರತ ಮಾಡಬೇಕು, ದೇವಾಲಯಗಳಿಗೆ ಹೋಗಿ ಬರಬೇಕು, ಮನೆ ಸ್ವಚ್ಛ ಮಾಡ್ಕೋಬೇಕು, ಬಟ್ಟೆ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆ ಸಾಮಾನು ಕ್ಲೀನ್ ಮಾಡಬೇಕು. ಈ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ತಾನು ಊಟ ಮಾಡಿ ಮಲಗೋವರೆಗೂ ಮಿಷನ್ ರೀತಿ ಕೆಲಸ ಮಾಡುವಂತ ಶಕ್ತಿ ಭಗವಂತ ಹೆಣ್ಮಕ್ಳು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಹೆಣ್ಮಕ್ಳು ಹುಟ್ಟಾದಾಗ ನಾವು ಏನೋ ಬೆಳೀತಾರೆ, ಒಂದು 20-22 ವರ್ಷ ಆದ್ರೆ ನನ್ನ ಮಗಳು ವಯಸ್ಸು ಬಂದಿದ್ದಲ್ಲ, ಮದುವೆ ಮಾಡಬೇಕು ಅಂತ ತಂದೆ ತಾಯಿ ಯೋಚನೆ ಮಾಡ್ತಾರೆ. ನಾನು ಯಾವ ಮನೆ ಹೋಗಿ ಸೇರ್ತೀನಿ ಅಂತ ಹೆಣ್ಮಗು ಗೊತ್ತಿರಲ್ಲ. ಹಿರಿಯರು ನಿಶ್ಚಯ ಮಾಡ್ತಾರೆ, ಹುಡುಗರಿಗೊಂದು ಕೆಲಸ ಇದೆ, ಸ್ವಂತ ಮನೆ ಇದೆ, ಕೊಟ್ಟು ಮದುವೆ ಮಾಡ್ಬಿಡೋಣ ನಮ್ಮ ಮಗುನ ಅಂತ ಹೇಳ್ತಾರೆ. ಹುಡುಗನ 1 ಸಾರಿ 2 ಸಾರಿ ಬರ್ತಾನೆ, ಹುಡುಗನ ಅಪ್ಪ ಅಮ್ಮ ಬರ್ತಾರೆ, ಹುಡುಗನ ಅಕ್ಕ ತಂಗಿ ಬರ್ತಾರೆ, ಹುಡುಗನ ದೊಡ್ಡಪ್ಪ ಚಿಕ್ಕಮ್ಮ ಬರ್ತಾರೆ, ಹುಡುಗರ ಕಡೆಯವರು 10 ಸಾರಿ ಬಂದು ಆ ಮಗುನ ನೋಡ್ಕೊಂಡು. ಆದ್ರೆ ಆ ಮಗುಗೆ ನಾನು ಯಾವ ಮನೆಗೆ ಹೋಗ್ತೀನಿ ಅಂತ ಹೆಣ್ಮಗು ಗೊತ್ತಿರಲ್ಲ. ತಂದೆ ತಾಯಿ ಜೊತೆ ಪಂಜರದ ಅಕ್ಕಿ ತರ ಬೆಳೆದಿರ್ತಾಳೆ, ಬೇಕಾದ ತಂದೆ ತಾಯಿನ ಕೇಳ್ತಾಳೆ, ಅಣ್ಣ ತಮ್ಮನ ಕೇಳ್ತಾಳೆ, ಸಂತೋಷವಾಗಿರ್ತಾಳೆ. ಆದ್ರೆ ಮಾಂಗಲ್ಯ ಅನ್ನೋ 3 ಗಂಟೆ ಹಾಕಿದ ಕೂಡಲೇ ಮದುವೆ ಮುಗಿಸಿ ಮನೆ ತುಂಬಿಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಅವತ್ತು ಆ ವಾತಾವರಣ, ಮನೆ, ಕಷ್ಟ ಸುಖ, ಅತ್ತೆ ಮಾವ, ಮೈದುನ, ನಾದಿನಿ, ಎಲ್ಲ ಕಷ್ಟಗಳನ್ನ ತಾನು ನುಂಗಿ ಆ ಮನೆಗೆ ಶಕ್ತಿ ಕೊಡುವಂತ ಕೆಲಸ ಮಾಡ್ತಾಳೆ. ತನ್ನ ನೋವು ಬಂದ್ರೆ ಕಣ್ಣೀರು ಸುರಿಸ್ತಾಳೆ, ಯಾರತ್ರ ಹೇಳ್ಕೊಡಕ್ಕಾಗಲ್ಲ. ನನ್ನ ತಂದೆ ತಾಯಿ ಹೇಳಿದ್ರೆ ನನ್ನ ತಂದೆ ತಾಯಿ ನೋವು ತಿನ್ಬಹುದು,
ನಮ್ಮಣ್ಣ ತಮ್ಮಂದ್ರಿಗೆ ಹೇಳಿದ್ರೆ ಗಲಾಟೆಗಳಾಗ್ಬೋದು ಅಂತೇಳಿ ತನ್ನ ನೋವನ್ನ ತಾನು ನುಂಗಿ ಆ ಮನೆಗೆ ದೀಪವಾಗಿ ಬೆಳಗ್ತಾರೆ. ಅಂತ ಶಕ್ತಿ ನಮ್ಮ ಹೆಣ್ಣುಮಕ್ಕಳು ಮಾತ್ರ ಭಗವಂತ ಕೊಟ್ಟಿದ್ದಾರೆ. ಅದರೊಟ್ಟಿಗೆ 9 ತಿಂಗಳು ತನ್ನ ಗರ್ಭದಲ್ಲಿ ಒಂದು ಮಗುನ ಇಟ್ಕೊಂಡು ತುಂಬಾ ದಿವಸದಿಂದ ರಿಜಿಸ್ಟ್ರೇಷನ್ ಆಗಿತ್ತು. ಇದಕ್ಕೆ ಸುಜಾತಕ್ಕ ಅವರ ಹತ್ರ ಇನಾಗ್ರೇಷನ್ ಮಾಡಬೇಕು ಅಂತ ತುಂಬಾ ದಿನಗಳಿಂದ ನಾವು ಕಾಯ್ತಾ ಇದ್ವಿ. ಅದಕ್ಕೆ ಈ ದಿನ ಸ್ಪೆಷಲಿ ಮಹಿಳಾ ದಿನಾಚರಣೆ ಸಹ ನನ್ಗೆ ಸಿಕ್ಕಿರೋದು ನಮ್ಮಂಗರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅಕ್ಕ ಅಣ್ಣ ಇಬ್ರು ಇವತ್ತು ಬಂದಿರೋದು ನಿಜವಾಗ್ಲೂ ಸೌಭಾಗ್ಯ. ನಮ್ಮ ರಾಜಗೋಪಾಲ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಅಣ್ಣ, ನಾವು ರಾಜಗೋಪಾಲ ನಗರದಲ್ಲಿ ಸುಮಾರು ನಮ್ಮಲ್ಲಿ ಮುಂಚೆ ನಾವು ಹೋಗಿ ಕೇಳೋದು ಒಂದೇನೆ, ನಮ್ಮಲ್ಲಿ ಮಧ್ಯಮ ವರ್ಗ ಮತ್ತು ಕಾರ್ಮಿಕರು ಜಾಸ್ತಿ ವಾಸವಾಗ್ತೀವಿ. ಹಾಗಾಗಿ ಅಣ್ಣ ನಮ್ಮ ಏನೇ ಕೂಡ ತೊಂದರೆ ಇದ್ರು ಕೂಡ ನಮ್ಗೆ ಬಸ್ ಹೋಗಿ ಹೇಳ್ಕೊಳ್ಳೋದು ನಾವು ಹೆಣ್ಮಕ್ಳನ್ನೇ. ನಮ್ಮ ನೀರಿನ ಸಮಸ್ಯೆ ಇರಲಿ, ರಸ್ತೆ ಸಮಸ್ಯೆ ಇರಲಿ, ಕಸದ ಸಮಸ್ಯೆ ಇರಲಿ, ಏನೇ ಸಮಸ್ಯೆಗಳಿದ್ರು ನಿಜವಾಗ್ಲೂ ನಾವೇನು ಹೇಳ್ತೇವೆ, ನಮ್ಮ ಹೆಣ್ಮಕ್ಳ ಸಮಸ್ಯೆಗಳನ್ನ ನೇರವಾಗಿ ತಲುಪಿಸ್ತಾ ಇರೋದು ನಮ್ಮ ರಾಜ್ಯದವರಿಗೆ. ನಮ್ಮಲ್ಲಿ ಸುಮಾರು 35 ಬೋರ್ವೆಲ್, ಅಂದ್ರೆ ಈ ಕಡೆ ದೊಡ್ಡಣ್ಣಬಾದಿಂದ ಈ ಕಡೆಗೆ 35 ಬೋರ್ವೆಲ್ ಕೂಡ ರನ್ ಆಗ್ತಾ ಇದೆ. ಯಾಕೆ ನಿಮ್ಗೆ ಇದು ನೆಡ್ತಾ ಇದೆ? ಮುನ್ರಾಜಣ್ಣವರು ವಾಲಿ ಬಂದಿಲ್ವೇನೋ, ಕೆಲಸ ಮಾಡಿಲ್ವೇನೋ ಅಂತ ಇದ್ದಾರೆ. ಯಾಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ನಮ್ಮಲ್ಲಿ ಕಾರ್ಮಿಕರಾಗಿದ್ದರಿಂದ ಬೆಳಗ್ಗೆ 8:00 ಮನೆ ಬಿಡ್ತಾ ಇದೀವಿ, ಸಾಯಂಕಾಲ 8 ಗಂಟೆಗೆ ಮನೆ ಬರ್ತಾ ಇದೀವಿ. ನಮ್ಮ ಮಕ್ಕಳು ಮರಿಗಳು, ಗಂಡ ಮಕ್ಕಳು ನೋಡೋದ್ರೆ ನಮಗೆ ಟೈಮ್ ಸಾಕಾಗ್ತಾ ಇದೆ. ವಾರದಲ್ಲಿ ಯಾವುದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಪೇಪರ್ ನೋಡೋಕ್ಕೂ ಕೂಡ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ನನಗೆ ಅನ್ಸಿದ್ದು ಅಂದ್ರೆ, ನಮ್ಗೆ ಯುಗಾದಿ ಬಂತು, ಗಣೇಶ ಹಬ್ಬ ಬಂತು, ಇನ್ನೊಂದು ಬಂತು, ಗೌರ್ಮೆಂಟ್ ಹಾಲಿಡೇ ಹಬ್ಬ, ಸಂಡೇ ಹಬ್ಬ ಅಂತ ಗಂಡು ಮಕ್ಕಳನ್ನ ರಜೆ ತಗೊಳ್ತೀವಿ, ಹೆಣ್ಮಕ್ಳಿಗೆ ಯಾವ ರಜೆನೂ ಇಲ್ಲ. ಅದು ನಮ್ಮಲ್ಲಿ ಹೊರತಾಗಿಲ್ಲ. ನನಗೆ ಅದನ್ನ ಹೇಳಲಿಕ್ಕೆ ತುಂಬಾ ವ್ಯತ್ಯಾಸ ಕೂಡ ಆಗ್ತಾ ಇದೆ. 365 ದುಡಿತಾ ಇರೋದು ಅಂತ ನಮ್ಮ ಮಹಿಳೆ ಅಂದ್ರೆ ನಮ್ಮಲ್ಲಿ ಅಂತ ಹೇಳ್ಕೊಳ್ತೀವಿ, ನಮ್ಮ ಭಾರತದಲ್ಲೇ ಅಂತ ಹೇಳ್ತೀವಿ. ಯಾವತ್ತೂ ಕೂಡ ಅದೇ ತಗೊಳ್ತಾರೆ. ಯುಗಾದಿ ಹತ್ರ ಮೈಗೆಲ್ಲ ಎಣ್ಣೆ ಹಾಕೊಂಡು ಆರಾಮಾಗಿ ನಮ್ಮಲ್ಲಿ ಒಬ್ಬ ಮಾಡ್ಕೊಂಡು ನಾವು ರೆಡಿಯಾಗಿರ್ತೀವಿ. ಹೆಣ್ಮಕ್ಳು ಬೆಳಗಿನ ಸಂಜೆವರೆಗೂ ಇರ್ತಾರೆ. ಗಣೇಶ ಹಬ್ಬ ಹೆಣ್ಮಕ್ಳಿಗೆ ಅಂತ ಅಂತೀವಿ, ಅದೇ ದುಡಿಬೇಕು ಅವರನ್ನೇ, ಬೆಳಗ್ಗೆಯಿಂದ ಸ್ಪೆಷಲ್ ಅಡುಗೆ ಮಾಡಬೇಕು. ಅವತ್ತು ಕೂಡ ರೆಸ್ಟ್ ಇರೋದು ನಮ್ಮ ಗಂಡ್ಮಕ್ಳನ್ನೇ. ನಂದು ಒಂದು ರಿಕ್ವೆಸ್ಟ್, ವಾರದಲ್ಲಿ 1 ದಿವಸ ನಮ್ಮನೇಲಿ ಸೇರ್ಕೊಂಡು ಹೇಳ್ತಾ ಇದ್ದೀನಿ ನಾನು, 1 ದಿವಸ ರಜೆ ಕೊಡಿ ಹೆಣ್ಮಕ್ಳಿಗೆ. ಅವತ್ತು ನೀವು ಓದೇನು ತರಿಸ್ಕೊಳ್ತೀರೋ, ಇನ್ನೊಂದು ತರಿಸ್ಕೊಳ್ತೀರೋ ಏನೋ ನನಗೆ ಗೊತ್ತಿಲ್ಲ, 1 ದಿವಸ ಮತ್ತೆ ರಜೆ ಕೊಡಿ. ಇವತ್ತಿಂದ ಶಬ್ದ ಮಾಡೋಣ. ಯಾಕಂದ್ರೆ ನಮ್ಮ ಕೂಡ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಸ್ವಲ್ಪ ರಜೆ ತಗೊಳ್ಳಿಯಪ್ಪ, ಒಳ್ಳೆ ತುಂಬಾ ದುಡಿತಾ ಇರ್ತೀರ ಅಂತ. ತುಂಬಾ ನಿಜವಾಗ್ಲೂ ವ್ಯತ್ಯಾಸ ಆಗ್ತಾ ಇರುತ್ತೆ. ಇಲ್ಲ ಸ್ವಲ್ಪ ಮಾಡ್ಕೊಳ್ತೀನಿ ಬಿಡಿ, ಪರವಾಗಿಲ್ಲ ಅಂತಿರ್ತಾರೆ. ದಯವಿಟ್ಟು ಅದಾಗಬೇಡಿ. ಅದನ್ನು ನಮ್ಮ ಕಾರ್ಮಿಕರು ಏನಾಗಿದೆ ಅಂದ್ರೆ, ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗ್ತೀರಾ. ನಾನು ನೋಡ್ತಾ ಇರ್ತೀನಿ, ವಾಕಿಂಗ್ ಬರೋರಾಗ್ಲಿ, ಕೆಲ್ಸಕ್ಕೆ ಹೋಗೋರಾಗ್ಲಿ 5 ಗಂಟೆಗೆ ಎದ್ದಿರ್ತೀರಾ. 6:30 ಬಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆಫೀಸ್ಗೆ ಹೋಗ್ತೀರಾ, ಗಾರ್ಮೆಂಟ್ಸ್ ಹೋಗ್ತೀರಾ, ಮತ್ತೆ ಬರೋದು 8 ಗಂಟೆ ಆಗ್ತಾ ಇದೆ. 8 ಗಂಟೆಗೆ ಅಡುಗೆ ಮಾಡ್ಕೊಟ ಆಗ್ತಾ ಇದೆ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ನಮ್ಮ ರಾಜಗೋಪಾಲ್ ಅವರಲ್ಲಿ ಹೆಣ್ಮಕ್ಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಇಯರ್ ತುಂಬಾ ಸರಳವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಟೈಮ್ ತುಂಬಾ ಅದ್ದೂರಿಯಾಗಿ ಗಾನ ಮಾಡಬೇಕು. ಅದು ಸುಜಾತ ಅವರು ಮತ್ತೆ ಅಣ್ಣವ್ರ ಫ್ಯಾಮಿಲಿ ಕೂಡ ಬರ್ಬೇಕು ಅಂತ ಆಹ್ವಾನ ಕೊಟ್ಟಾಗ, ಆಮೇಲೆ ಇನ್ನೊಂದು ಬೇಜಾರು, ತುಂಬಾ ಪಾಪ ಅನಾರೋಗ್ಯ ಇತ್ತು. ನಿನ್ನೆ 9:30 10 ಗಂಟೆ ಹೋದ್ರೂ ಅಣ್ಣ ತಿಂಡಿ ತಿಂದಿರ್ಲಿಲ್ಲ. ಅಣ್ಣ ಟಿಫನ್ ಆಯ್ತಂದ್ರೆ, ಇಲ್ಲ ತಿಂಡಿ ಆಗಿಲ್ಲ, ಹುಷಾರಿಲ್ಲ, ಜನ ಜಾಸ್ತಿ ಬರ್ತಾರೆ ಅಂದ್ರು. ನಂಗೆ ಅದು ಹೇಳಲಿಕ್ಕೆ ನಿಜವಾಗ್ಲೂ ವ್ಯಥೆ ಆಗ್ತಾ ಇದೆ. ಆದ್ರೂ ಕೂಡ ಬೇಜಾರಾದ್ರೂ ಅವರು ಅಣ್ಣ ಸಾರಿ ಕೇಳ್ತೀನಿ ಎಲ್ಲರ ಮುಂದೆ, ನಾನು ಬೇಜಾರಾಗಿದ್ದು ದಯವಿಟ್ಟು ಕ್ಷಮಿಸಿ. ನಮ್ಮ ರಾಜಗೋಪಾಲ ನಗರ ಜನಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಎಲ್ಲರೂ ಒಟ್ಟೆ ಹಾಕಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇದ್ರಲ್ಲೂ ಕೂಡ ಬಂದು ನಮ್ಗೆ ಹೆಣ್ಮಕ್ಳಿಗೆ ಏನಾಗಿದೆ ಅಂತ, ನಮ್ಮ ರಾಜಗೋಪಾಲ ನಗರದಲ್ಲಿ ಸುಮಾರು 335ಕ್ಕಿಂತ ಹೆಚ್ಚು ಬೋರ್ವೆಲ್ಗಳು ರನ್ ಆಗ್ತಾ ಇದೆ. ಯಾಕಂದ್ರೆ ನೀವು ನೀರು ಬರ್ತಾ ಇಲ್ಲ ಅಂತ ಹೇಳ್ತೀರಾ, ಸಾಕಷ್ಟು ಕಡೆ ಇದೆ. ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟರೆ ಎಲ್ಲ ಬರ್ತಾ ಇದೆ. ಇವಾಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ 6 ಬೋರ್ವೆಲ್ ಅಲರ್ಟ್ ಆಗಿತ್ತು ಲಾಸ್ಟ್ ಟೈಮು. ಆದ್ರೆ ರಾಜಗೋಪಾಲ ನಗರಕ್ಕೆ 3 ಬೋರ್ವೆಲ್ ಕೊಟ್ಟಿದ್ದಾರೆ. 3 ಬೋರ್ವೆಲ್ ರಾಜಗೋಪಾಲ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ದುರದೃಷ್ಟ, 1 ಬೋರ್ವೆಲ್ ಫೇಲ್ ಆಯಿತು, 2 ಬೋರ್ವೆಲ್ ಒಂದು ರಾಜಗೋಪಾಲ ನಗರ ಆಗಿದೆ, ಇನ್ನೊಂದು ಅದೇ ಪಕ್ಕ ಡೌನ್ ಆಗಿದೆ. ಆಗಿದ್ದಂತ ರಾಜಗೋಪಾಲ ನಗರ ಕೊಡಿಸಿದ್ದ ಬೋರ್ವೆಲ್ಗೆ ನಮ್ಮ ರಾಜಗೋಪಾಲ ನಗರ ಬಿಜೆಪಿ ವತಿಯಿಂದ ಎಲ್ಲ ಕಡೆ ಪೈಪ್ ಲೈನ್ ನಡೆಸಿದ್ವಿ. ಸುಮಾರು 6 ರೋಡ್ಗೆ ಎಲ್ಲ ಮನೆಗಳಿಗೂ ನೀರು ಹೋಗುವಂತ ಕೆಲಸಗಳನ್ನ ಮಾಡಿದ್ವಿ. ಅದು ಅಣ್ಣ ಕೂಡ ಗಮನಕ್ಕೆ ಬರಲಿಲ್ಲ ಅಂತ ಮಾತಾಡ್ತಾ ಇದ್ದೀವಿ. ಆಮೇಲೆ ಡಾಂಬರೀಕರಣ, ರಾಜಗೋಪಾಲ ನಗರದಲ್ಲಿ ಸತೀಶ್ ಸರ್ಕಲ್ ಸುತ್ತಮುತ್ತ ಕೂಡ ನಮ್ಗೆ ಎಲ್ಲ ಕಡೆ ಡಾಂಬರೀಕರಣ ಆಗಿದೆ. ಅದ್ಬಿಟ್ರೆ ಭೈರವೇಶ್ವರ ನಗರ ಆಗಿದೆ, ಬ್ಯಾಂಕ್ ಕಾಲೋನಿ ಆಗಿದೆ, ಮತ್ತೆ GKW ಮೈನ್ ರೋಡು, ಮತ್ತೆ ಶಾಂಭವಿ ನಗರದಲ್ಲಿ ಸಾಕಷ್ಟು ಆಗಿದೆ. ಒಂದೇ ಒಂದು ರೋಡ್ ಪೆಂಡಿಂಗ್ ಇದೆ. ಅದು ಕೂಡ ಪೂಜೆ ಮಾಡಿದ್ದಾರೆ, ಅಣ್ಣರು ಕೂಡ ಮೊನ್ನೆ ಪೂಜೆ ಮಾಡಿದ್ದಾರೆ. ಶಾಂಭವಿ ನಗರದಲ್ಲಿ ಬಿಟ್ರೆ ಇನ್ನು ಇದೊಂದು ದೊಡ್ಡ ಮೈನ್ ರೋಡ್. ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಗುರು ನಿಷ್ಕಲ್, ರಕ್ಷಾ ಗುರು ನಿಷ್ಕಲ್, ಮಾಜಿ ಮಹಾಪೌರ ಪದ್ಮಾವತಿ, ನರಸಿಂಹಮೂರ್ತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರೋಹಿಣಿ, ಹರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.